ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಠ್ ಚಾನಲ್‌ಗೆ ಸ್ವಾಗತ. ಇವತ್ತು ನಾನು ಪೊಂಗರೆ ಎಲೆಯಲ್ಲಿ ಕಡುಬು ಹೇಗ್ ಮಾಡೋದು, ಅದು ಸಿಹಿ ಕಡುಬು ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೇನೆ. ಅದಕ್ಕಿಂತ ಮೊದಲು ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಈಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ಒಂದು 2 ಕಪ್‌ನಷ್ಟು ಕಟ್ಸಾಂಬರ್ ಅಕ್ಕಿಯನ್ನ ತಕೊಂಡಿದ್ದೇನೆ. ಇದನ್ನ 5 ಗಂಟೆ ನೀರಲ್ಲಿ ನೆನೆ ಹಾಕಿ ಚೆನ್ನಾಗಿ ತೊಳ್ಕೊಳ್ಬೇಕು. ಈಗ 5 ಗಂಟೆ ಆಗಿದೆ ನೋಡಿ. ಅಕ್ಕಿಯನ್ನ ನಾನು ಮಿಕ್ಸಿಯಲ್ಲಿ ರುಬ್ಕೊಳ್ತಾ ಇದ್ದೇನೆ. ನೀವು ಗ್ರೈಂಡರ್ ಅಲ್ಲಿ ರುಬ್ಕೊಳ್ಳೋದಾದ್ರೆ ಆರಾಮಾಗಿ ಗಟ್ಟಿಯಾಗಿ ರುಬ್ಕೊಳ್ಳಿ. ಇಲ್ಲಿ ಈಗ ನಾನು ಸ್ವಲ್ಪ ಉಪ್ಪು ಹಾಕಿ ಅದಕ್ಕೆ ನುಣ್ಣಗೆ ರುಬ್ಕೊಂಡಿದ್ದೇನೆ. ಇದನ್ನ ನಾನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಯಾಕಂದ್ರೆ ಸ್ವಲ್ಪ ನೀರಾಗಿದೆ. ಸ್ವಲ್ಪ ದಪ್ಪ ಮಾಡ್ಕೋಬೇಕು. ಅದಕ್ಕೆ ನಾನು ಗ್ಯಾಸ್ ಮೇಲೆ ಇಟ್ಕೊಂಡು ಸ್ವಲ್ಪ ದಪ್ಪ ಆಗುವವರೆಗೆ ಬೇಯಿಸ್ಕೊಳ್ತಾ ಇದ್ದೇನೆ ನೋಡಿ. ಅಂದ್ರೆ ಗಟ್ಟಿಯಾಗಿ ಮಾಡ್ಕೊಳ್ತಾ ಇದ್ದೇನೆ ಹಿಟ್ಟನ್ನ. ನೀವು ಗ್ರೈಂಡರ್ ಅಲ್ಲಿ ಮಾಡೋದಾದ್ರೆ ಆರಾಮವಾಗಿ ದಪ್ಪಕ್ಕೆ ರುಬ್ಕೊಳ್ಬಹುದು. ಆಗ ನೀವು ಅದನ್ನ ಬಿಸಿ ಮಾಡ್ಕೋಬೇಕು, ದಪ್ಪ ಮಾಡ್ಕೋಬೇಕಂತ ಏನಿಲ್ಲ. ಈಗ ನಾನು ನಿಮ್ಗೆ ಪೊಂಗರೆ ಎಲೆಯನ್ನ ತೋರಿಸ್ತಾ ಇದ್ದೇನೆ. ಇದನ್ನು ಹಂಗಾರಿಕೆ ಎಲೆ ಅಂತ ಕೂಡ ಕರೀತಾರೆ. ಇದು ತುಂಬಾ ಒಳ್ಳೇದು ಹೆಲ್ತಿಗೆ. ಅಂದ್ರೆ ಉರಿ ಶೀತ ಇರೋರಿಗೆಲ್ಲ ಇದು ಇದರ ಎಲೆಯಲ್ಲಿ ಮಾಡಿದ ತಿಂಡಿಯನ್ನ ಕೊಟ್ರೆ ಕಡಿಮೆ ಆಗ್ತದೆ ಅಂತ ಹೇಳ್ತಾರೆ. ಇದನ್ನ ನಾವು ಹಾಗೆ ಸೇವಿಸ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಕಷಾಯದ ರೂಪದಲ್ಲಿ ಅಥವಾ ತಿನ್ಲಿಕ್ಕೆ ಎಲೆಯನ್ನ ಆಗುದಿಲ್ಲ. ನಾವು ಅದಕ್ಕೆ ಇದನ್ನ ಕಡುಬು ಮಾಡಿ ತಿಂತೇವೆ. ಈಗ ಕಡುಬು ಹೇಗ್ ಮಾಡುದು ಅಂತ ನಾನ್ ನಿಮ್ಗೆ ತೋರಿಸ್ತಾ ಇದ್ದೇನೆ. ಎಲೆಯನ್ನ ನೋಡಿದ್ರಲ್ಲ, ಇದು ಹೆಚ್ಚಾಗಿ ಬೇಲಿಯಲ್ಲಿ ನೆಡ್ತಾರೆ. ಬೇಲಿಯಾಗಿ ಕೂಡ ಇದನ್ನ ನೆಟ್ಟಿರ್ತಾರೆ. ಎಲೆಯನ್ನ ಚೆನ್ನಾಗಿ ತೊಳ್ಕೊಳ್ಬೇಕು. ಹಾಗೆ ನಮ್ಮ ಹಿಟ್ಟು ಕೂಡ ನೋಡಿ ಇಷ್ಟು ದಪ್ಪ ಆಗಿದೆ. ಎಲೆಗೆ ತಟ್ಲಿಕ್ಕೆ ಆರಾಮಾಗ್ತದೆ ನೋಡಿ. ಆ ರೀತಿಯಾಗಿ ನಾನು ಕಲಸಿಟ್ಟಿದ್ದೇನೆ. ಹಾಗೆ 1 ಕಪ್‌ನಷ್ಟು ತೆಂಗಿನ ತುರಿಯನ್ನ ನೀವು ರೆಡಿ ಮಾಡಿಟ್ಕೊಳ್ಳಿ. ಇದಕ್ಕೆ ಬೆಲ್ಲವನ್ನ ತುರಿದ್ಕೊಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಸಿಹಿ ಬೇಕು ನೋಡಿ ಅಷ್ಟು ಬೆಲ್ಲವನ್ನ ಇಲ್ಲಿ ತುರಿದ್ಕೊಳ್ಳಿ. ನೀವು ಅರಶಿನ ಎಲೆಗೆ ಕಡುಬು ಮಾಡುವಾಗ ಹೇಗೆ ಕಾಯಿ ಮತ್ತೆ ಬೆಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತೀರಿ ನೋಡಿ, ಅದೇ ರೀತಿಯಾಗಿ ಇಲ್ಲಿ ಮಾಡ್ಕೊಳ್ಳೋದು. ಇದಕ್ಕೆ ಬೇರೆ ಏನ್ ಹಾಕೋದ್ ಬೇಡ, ಏಲಕ್ಕಿ ಎಲ್ಲ. ಅಂದ್ರೆ ಎಲೆಯ ಪರಿಮಳವೇ ಸಾಕಾಗ್ತದೆ. ನೋಡಿ ಇಲ್ಲೀಗ ನಾನು ಸ್ವಲ್ಪ ಬೆಲ್ಲ ಹಾಕೊಂಡಿದ್ದೇನೆ, ನನ್ಗೆ ಸ್ವಲ್ಪ ಸಾಕು ಅಂತ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಬೆಲ್ಲ ಮತ್ತು ಕಾಯಿ ಒಳ್ಳೆ ಮಿಕ್ಸ್ ಆಗ್ಬೇಕು. ಪೊಂಗರೆ ಎಲೆ ಹೆಚ್ಚಾಗಿ ಎಲ್ಲಾ ಕಡೆ ಸಿಗ್ತದೆ. ಅದನ್ನ ಮಕ್ಕಳಿಗೆ ಸ್ನಾನ ಕೂಡ ಮಾಡಿಸ್ತಾರೆ ನೀರಿಗೆ ಹಾಕಿ. ಬೇಲಿಯಲ್ಲಿ ಜಾಸ್ತಿ ಇರ್ತದೆ. ಅದನ್ನ ಸಿಕ್ಕಿದ್ರೆ ನೀವು ಬಿಡ್ಬೇಡಿ. ಈಗ ನೋಡಿ ಎಲೆಯನ್ನ ಚೆನ್ನಾಗಿ ತೊಳ್ಕೊಂಡಿದ್ದೇನೆ ನಾನು. ಒಂದೊಂದು ಎಲೆಗೆ ನಾನೀಗ ಹಿಟ್ಟನ್ನ ತಟ್ತಾ ಇದ್ದೇನೆ. ತೆಳ್ಳಗೆ ತಟ್ಕೋಬಹುದು. ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟನ್ನ ತಟ್ಕೊಳ್ಬಹುದು. ಸಿಹಿ ಕಡುಬೆ ಮಾಡ್ಬೇಕಂತಿಲ್ಲ. ಸಿಹಿ ತಿನ್ಲಿಕ್ಕೆ ಆಗದವರು ಇದನ್ನ ಚಪ್ಪೆ ಕಡುಬು ಕೂಡ ಮಾಡ್ಕೋಬಹುದು. ದಿನಾಲು ಒಂದೇ ರೀತಿಯ ತಿಂಡಿ ಮಾಡುವ ಬದಲು ಈ ರೀತಿಯಾಗಿ ನೀವು ಟ್ರೈ ಮಾಡಿ. ತುಂಬಾ ಒಳ್ಳೇದಾಗ್ತದೆ. ನಾನಂತೂ ತುಂಬಾ ಇಷ್ಟಪಟ್ಟು ತಿಂದಿದ್ದೇನೆ. ನೀವು ಕೂಡ ಒಂದು ಸರಿ ನೀವು ಮಾಡಿ. ನೀವು ಪುನಃ ಇದನ್ನೇ ಮಾಡ್ತಿರ್ತೀರಿ. ಆರೋಗ್ಯ ಕೂಡ ತುಂಬಾ ಒಳ್ಳೇದಿದು. ನೋಡಿ ಈಗ ನಾನು ಇದಕ್ಕೆ ಬೆಲ್ಲ ಮತ್ತು ಕಾಯಿಯನ್ನ ಅರ್ಧ ಭಾಗದಷ್ಟು ಹಾಕ್ತಾ ಇದ್ದೇನೆ. ನಾನು ಸ್ವಲ್ಪ ಹಾಕ್ತೇನೆ. ನೀವು ಬೇಕಾದ್ರೆ ಅರ್ಧಕ್ಕೆ ಕಂಪ್ಲೀಟ್ ಆಗಿ ಹಾಕೋಬಹುದು. ನೋಡಿ ಇಲ್ಲಿ ಹಾಕ್ತಾ ಇದ್ದೇನೆ ನಾನು. ಹಾಕಿದ ನಂತರ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ನೋಡಿ ಯಾವ ರೀತಿಯಾಗಿ ಫೋಲ್ಡ್ ಮಾಡ್ತಾ ಇದ್ದೇನೆ. ತುಂಬಾ ಸುಲಭ. ಇದನ್ನ ಈಗ ನಾವು ಇಡ್ಲಿ ಪಾತ್ರೆ ಅಂದ್ರೆ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿಟ್ಟು ಬೇಯಿಸ್ಕೊಳ್ಬೇಕು. ಎಲ್ಲವನ್ನ ಫಸ್ಟ್‌ಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಆನಂತರ ಇದನ್ನ ಬೇಯಿಸ್ಲಿಕ್ಕೆ ಸುಲಭ ಆಗ್ತದೆ. ನೀರನ್ನ ಬಿಸಿಗಿಡಿ. ಇಡ್ಲಿ ಪಾತ್ರೆಯಲ್ಲಿ ನೀರ್ ಹಾಕಿ ಅದನ್ನ ಬಿಸಿಗೆ ಇಟ್ಕೊಳ್ಳಿ ಫಸ್ಟ್‌ಗೆ. ನಂತರ ಇದನ್ನ ರೆಡಿ ಮಾಡ್ಕೊಳ್ಳಿ. ಆಗ ಬೇಗ ಬೇಗ ಆಗ್ತದೆ. ನಾನೀಗ ಕಡುಬು ಮಾಡ್ತಾ ಇದ್ದೇನೆ. ಅಂದ್ರೆ ಇದಕ್ಕೆ ಏನು ಹಾಕ್ತಾ ಇಲ್ಲ, ಸ್ವೀಟ್ ಎಲ್ಲ. ನಿಮ್ಗೆ ಹಿಟ್ಟು ಕೈಗೆ ಅಂಟುದಾದ್ರೆ ಸ್ವಲ್ಪ ನೀರನ್ನ ಕೈಗೆ ತಾಗಿಸಿ ತಟ್ಕೊಳ್ಳಿ. ಆರಾಮಾಗಿ ತಟ್ಕೊಳ್ಬಹುದು. ಈಗ ನಾನು ಇದನ್ನ ಕಡುಬು ರೆಡಿ ಮಾಡ್ತಾ ಇದ್ದೇನೆ. ಅಂದ್ರೆ ಚಪ್ಪೆ ಕಡುಬು. ಅದನ್ನು ಕೂಡ ಅದೇ ರೀತಿ ಮಡ್ಚ್ಕೊಳ್ಬೇಕು. ನಂತರ ನೀವು ಇಡ್ಲಿ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ. ಇಲ್ಲಿ ನಾನು ಕೆಳಗಡೆ ಬಾಳೆ ಎಲೆ ಹಾಕೊಂಡಿದ್ದೇನೆ. ಹಾಕದಿದ್ರೂ ನಡೀತದೆ. ನಂತರ ಎಲ್ಲ ನೀವು ಮಾಡಿಟ್ಟ ಕಡುಬನ್ನ ಅದರಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕು. 10 ರಿಂದ 15 ನಿಮಿಷ ಇದನ್ನ ಬೇಯಿಸ್ಕೊಳ್ಳಿ. ಅಂದ್ರೆ ಎಲೆ ಎಲ್ಲ ಕಲರ್ ಚೇಂಜ್ ಆಗ್ತದೆ. ಅಲ್ಲಿವರೆಗೆ ಬೇಯಿಸ್ಕೊಳ್ಬಹುದು. ನೋಡಿ ಈ ತರ ಕಲರ್ ಬರ್ತದೆ ಎಲೆಗೆ. ಈಗ ಇದನ್ನ ತಣ್ದ ಮೇಲೆ ನೀವು ಇದನ್ನ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ಬಹುದು. ನಾನಿಲ್ಲಿ ಬಾಳೆಲೆ ಮೇಲೆ ಹಾಕ್ತಾ ಇದ್ದೇನೆ ನೋಡ್ಬೋದು ನೀವು. ಇದರಲ್ಲಿ ಸಿಹಿ ಕಡುಬು ಮತ್ತು ಸಪ್ಪೆ ಕಡುಬು ಎರಡೂ ಇದೆ. ಇದನ್ನ ನೀವು ಬೆಳಿಗ್ಗೆ ಬ್ರೇಕ್‌ಫಾಸ್ಟ್‌ಗೆ ಮಾಡ್ಕೋಬಹುದು. ಆರಾಮವಾಗಿ ತಿನ್ಲಿಕ್ಕೂ ಕೂಡ ಚೆನ್ನಾಗಿರ್ತದೆ. ನೀವು ಕಡುಬು ತಿಂದಾಗಿರುದಿಲ್ಲ. ಒಂಥರ ಬೇರೆ ಟೇಸ್ಟ್ ಇರ್ತದೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ನಾನು ಇದನ್ನ ಓಪನ್ ಮಾಡಿ ಕೂಡ ತೋರಿಸ್ತಾ ಇದ್ದೇನೆ. ಎಷ್ಟು ಚೆನ್ನಾಗಿ ಬಂದಿದೆ. ಎಲೆಗೆ ಒಂಚೂರು ಹಿಡ್ಕೊಳ್ಳಿಲ್ಲ. ಆರಾಮಾಗಿ ಬಿಡಿಸಿ ತಿನ್ಬಹುದು. ನೀವು ಇದನ್ನ ಒಮ್ಮೆ ಟ್ರೈ ಮಾಡಿ. ಇಷ್ಟ ಆದ್ರೆ ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಇದನ್ನ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಪೊಂಗರೆ ಎಲೆಯ ಸಿಹಿ ಕಡುಬು ಹೇಗ್ ಮಾಡುದು ಅಂತ ಗೊತ್ತಾಯ್ತು ನೋಡಿ. ಇನ್ನು ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.